ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಕಾಶ್ ಅಲಿಯಾಸ್ ಇನ್ಸ್ಪೈರ್ ಅಕ್ಕಿ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದೆ. ಸೊ ಯಾರಿಗೆಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ, ಅವ್ನ ಪ್ರಾಬ್ಲಮ್ನ ಸರಿ ಮಾಡಬೇಕು ಅಂತಂದ್ರೆ ವಿತೌಟ್ ಮೆಡಿಸಿನ್, ವಿತೌಟ್ ಡಾಕ್ಟರ್ ನಾವೇ ಹೇಗೆ ಆ ಪ್ರಾಬ್ಲಮ್ ಸರಿ ಮಾಡ್ಕೋಬಹುದು, ಮತ್ತೆ ಆ ಪ್ರಾಬ್ಲಮ್ ಹೇಗೆ ತಿಳ್ಕೊಳ್ಳೋದು. ಸೊ ಈ ಒಂದು ಕಂಪ್ಲೀಟ್ ಪೂರ್ತಿ ವಿವರಣ ನಿಮ್ಗೆ ಯೂಟ್ಯೂಬಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಆ ಒಂದು ಕ್ವಶನ್ಗೆ ತುಂಬ ನೂರಾರು ಆನ್ಸರ್ ಬಂದಿತ್ತು. ಸೊ ಅದರಲ್ಲಿ ತುಂಬ ಮ್ಯಾಕ್ಸಿಮಮ್ ಇದ್ದದ್ದು ಗ್ಯಾಸ್ಟ್ರಿಕ್, ಎದೆ ನೋವು, ಮತ್ತು ಎದೆ ಉರಿ, ಸೊ ವಾಮಿಟ್, ಮತ್ತು ವಾಕರಿಕೆ ಬರುವಂಥದ್ದು. ಸೊ ಈ ಒಂದು ಪ್ರಾಬ್ಲಮ್ ಏನಿದೆ, ಆ ಒಂದು ಪ್ರಾಬ್ಲಮ್ ನಿಮ್ಮ ಮುಂದೆ ಶೇರ್ ಮಾಡಕ್ಕೆ ಬರ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಗ್ಯಾಸ್ಟ್ರಿಕ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಗ್ಯಾಸ್ಟ್ರಿಕ್ ಅಂದರೆ ಏನಿಲ್ಲ, ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಏನಿದೆ, ಸೊ ಮತ್ತು ಆಲ್ಕೋಹಾಲಿಕ್ ಮತ್ತು ಡ್ರಿಂಕ್ಸ್, ಪೆಪ್ಸಿ, ಕೋಕೋ ಕೋಲಾ, ಸೊ ಇದೆಲ್ಲ ಏನಿದೆ ಇದರಿಂದ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಒಂದು ಗ್ಯಾಸ್ ಫಾರ್ಮೇಷನ್ ಆಗಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಸೊ ಒಂದು ಎದೆ ಉರಿ ಬರುವಂಥದ್ದು ಆಗುತ್ತೆ. ಅದಾದಮೇಲೆ ನಮಗೆ ಬೆನ್ನು ನೋವು ಬರುವಂಥದ್ದು. ಸೊ ಮತ್ತು ಈ ಒಂದು ಸೈಡ್ ಪಾರ್ಟಲ್ಲಿ ತುಂಬ ನೋವಾಗುವಂಥದ್ದು, ಮತ್ತು ವಾಮಿಟ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಹೊಟ್ಟೆ ಉಬ್ಬುವಂಥದ್ದು ತುಂಬ ಜನರಿಗೆ ಬಂದ್ಬಿಟ್ಟು ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಹೊಟ್ಟೆ ಉಬ್ಕೊಳ್ಳೋದು. ಸೊ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥದ್ದು ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ತೆಗೆದಿಟ್ಟಿದ್ದೀನಿ. ಸೊ ಅದು ಯಾವುದೇ ಅಂದರೆ ಪುದೀನ ತುಳಸಿ. ಸೊ ಈ ಒಂದು ಪುದೀನ ತುಳಸಿ ನಿಮ್ಮ ಮನೇಲಿದ್ದರೆ ಸೊ ಪ್ರಾಬ್ಲಮ್ ಎಲ್ಲ ಕೂಡ ಕ್ಯೂರ್ ಆಗುತ್ತೆ. ಸೊ ಇದ್ರ ಪುದೀನ ತುಳಸಿ ಸ್ಪೆಷಾಲಿಟಿ ಏನಂದ್ರೆ, ಇದು ಪುದೀನ ಮತ್ತು ತುಳಸಿ ನೈಸರ್ಗಿಕ ಗಿಡಮೂಲಿಕೆಗಳಿಂದ ಮಾಡಿರುವಂಥ ಒಂದು ಪ್ರಾಡಕ್ಟ್ ಇದು. ಸೊ ಒಂದು ಟ್ಯಾಬ್ಲೆಟ್ ಬಗ್ಗೆ ಪೂರ್ತಿ ವಿವರ ಹೇಳ್ತೀನಿ. ಸೊ ಅದನ್ನ ಬರೀ ಬಾಯಲ್ಲಿ ಹೇಳಕ್ಕಿಲ್ಲ, ಡೆಮೋ ಮೂಲಕ ತೋರಿಸ್ತೀನಿ. ಆ ಡೆಮೋ ನೋಡಕ್ಕೆ ನೀವು ರೆಡಿನಾ? ನಿನ್ನ ರೆಡಿನಾ ಪ್ರೀತಮ್? ಸೊ ರೆಡಿನಾ? ಆರ್ ಯು ರೆಡಿ? ಓಕೆ, ವಿಡಿಯೋ ಹೋಗೋಣ, ಲೆಟ್ಸ್ ಗೋ. ಸೊ ಗಾಯ್ಸ್, ನಿಮ್ಮ ಕಣ್ಮುಂದೆ ಒಂದು ಗ್ಲಾಸ್ ಇದೆ. ಆ ಗ್ಲಾಸ್ ನಾನು ಹೊಟ್ಟೆ ಭಾಗ ಅಂತ ತಿಳ್ಕೊಳ್ಳಿ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಒಂದು ನೀರು ಹಾಕಿದ್ದೀನಿ. ಸೊ ಅದಕ್ಕೆ ಗ್ಯಾಸ್ ಫಾರ್ಮೇಷನ್ ಅನ್ಕೊಳ್ಳಿ. ಸೊ ನಾವು ತಿನ್ನುವಂಥ ಆಹಾರ ಮತ್ತು ಡ್ರಿಂಕ್ಸ್, ತುಂಬ ಓವರ್ ಡ್ರಿಂಕ್ಸ್ ಕುಡಿತಾರೆ, ಮತ್ತು ಒಂದು ಕಾಫಿ. ಆ ಕಾಫಿನ ಏನಂದರೆ, ಈಗ ಹ್ಯಾಬಿಟ್ ಇಲ್ಲದೆ ನನಗೆ ಡ್ರಿಂಕ್ಸ್ ಹ್ಯಾಬಿಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪದೇ ಕಾಫಿ ಕುಡಿಯುವಂಥದ್ದು. ಏನಕ್ಕೆ ಕೊಡಗಿನಲ್ಲಿ ಬಂದ್ಬಿಟ್ಟು ಈ ಟೈಮಲ್ಲಿ ತುಂಬ ಚಳಿ ಇರುತ್ತೆ ಅಂದ್ಬಿಟ್ಟು ಪದೇ ಕಾಫಿ ಕುಡಿತಾ ಇರ್ತೀನಿ. ಅದರಿಂದ ಕೂಡ ಗ್ಯಾಸ್ ಫಾರ್ಮೇಷನ್ ನನಗೂ ಕೂಡ ಆಗಿತ್ತು. ಸೊ ಅದೊಂದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ. ಸೊ ಗೈಸ್, ಈಗ ನಮ್ಮ ಹೊಟ್ಟೆ ಭಾಗದಲ್ಲಿ ಒಂದು ಟಾಕ್ಸಿನ್ ಹೋಗುತ್ತೆ, ಈಗ ಅಂದರೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇವು ಹೊಟ್ಟೆ ಬಂದ್ಬಿಟ್ಟು ಫುಲ್ ಟಾಕ್ಸಿನ್ ಆಗಿದೆ. ಈ ಒಂದು ಟಾಕ್ಸಿನ್ ಯಾವ ರೀತಿ ಸರಿ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಪುದೀನ ತುಳಸಿ, ಈ ಒಂದು ಪುದೀನ ತುಳಸಿನ ಈಗ ಹೊಟ್ಟೆ ಭಾಗದಲ್ಲಿ ಹಾಕ್ತೀನಿ. ಇದನ್ನ ಬಂದ್ಬಿಟ್ಟು ನಾನು ಪಿನ್ನಿಂದ ಚುಚ್ಚಿಬಿಟ್ಟು ಹಾಕ್ತಿದ್ದೀನಿ. ಓಕೆ, ಈಗ ಪುದೀನ ತುಳಸಿ ಹಾಕೈತೆ. ಈ ಒಂದು ಪುದೀನ ತುಳಸಿಯಲ್ಲಿ ಏನು ಸ್ಪೆಷಾಲಿಟಿ ಕಂಟೆಂಟ್ ಇದೆ ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆ ಭಾಗನ ತುಂಬ ಕೂಲಾಗಿಡುತ್ತೆ. ಒಂದು ಐಸ್ ಕಟ್ನ ಬಾಯಲ್ಲಿ ಹಾಕಿದ್ರೆ ಹೆಂಗಿರುತ್ತೆ ಅದೇ ಥರ ನಮ್ಮ ಹೊಟ್ಟೆ ತುಂಬ ಫುಲ್ ತಂಪಾಗಿಡುತ್ತೆ. ಅದಾದಮೇಲೆ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬ ಡೈಜೆಸ್ಟಿವ್ ಆಗ್ಲಿಕ್ಕೇ ಬಂದ್ಬಿಟ್ಟು ತುಂಬ ಸಪೋರ್ಟ್ ಆಗಿರುತ್ತೆ. ಯಾಕಂದರೆ ಈಗ ನಾವು ತಿನ್ಬೇಕಾದ್ರೆ ಬಂದ್ಬಿಟ್ಟು ಸರಿಯಾಗಿ ಅಗ್ದು ತಿನ್ನೋದಿಲ್ಲ, ಮಂಗಂಗೆ ನುಂಗ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದಾದಮೇಲೆ ನಾವು ಓವರ್ ಕಾಫಿ ಕುಡಿಬೇಕಾದ್ರೆ ಅದು ಕಾಫಿ ಕೂಡ ಅಷ್ಟೇ ತುಂಬ ಓವರ್ ಆಗಿ ಬಂದ್ಬಿಟ್ಟು ಗ್ಯಾಸ್ಟ್ರಿಕ್ ಫಾರ್ಮೇಷನ್ ಆಗುತ್ತೆ. ತುಂಬ ಓವರ್ ಆಲ್ಕೋಹಾಲಿಕ್, ಈ ಪ್ರೀತಿ ಮತ್ತು ಸ್ನೇಹ ತುಂಬ ಓವರ್ ಆದರೆ ಏನೊಂದು ಸಮಸ್ಯೆಗಳು ಕಾಣಿಸುತ್ತೋ ಅದೇ ಥರನೇ ನಾವು ತಿನ್ನುವಂಥ ಆಹಾರ ಮತ್ತು ಡ್ರಿಂಕ್ಸ್ ಮತ್ತು ಆಲ್ಕೋಹಾಲಿಕ್ ಮತ್ತು ಕಾಫಿ, ಈ ಕೆಲವೊಂದು ಅಂಶಗಳು ಏನೈತೆ ಇದು ಕೂಡ ನಮಗೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವುದೇ ಒಂದು ತಿಂದರೂ ಕೂಡ ಲಿಮಿಟಾಗಿ ತಿನ್ನಬೇಕು, ಚೆನ್ನಾಗಿ ತಿನ್ನಬೇಕು. ಸೊ ಇದನ್ನು ನಾವು ಚೆನ್ನಾಗಿದೆ, ಟೇಸ್ಟಿ ಇದೆ ಅಂತ ಸಿಕ್ಕಾಪಟ್ಟೆ ತಿಂದರೆ ಸೊ ತುಂಬಾ ಕಷ್ಟ ಆಗುತ್ತೆ. ಮತ್ತು ಹೊಟ್ಟೆ ಉಬ್ಬುವಂಥದ್ದು ಏನಿರುತ್ತೆ ಅದು ಕೂಡ ನಿಮಗೆ ಆಯಾ ಒಂದು ಸ್ಪಾಟಲ್ಲಿ ಅದೇ ಕೆಲವೊಂದು ನಿಮಿಷದಲ್ಲಿ ಬಂದ್ಬಿಟ್ಟು ನಿಮಗೆ ಹೊಟ್ಟೆ ಉಬ್ಬುವಂಥದ್ದು ಕೂಡ ಸರಿ ಆಗುತ್ತೆ. ಮತ್ತು ಎದೆ ಉರಿ ಏನಿದೆ ಅದು ಕೂಡ ಸರಿ ಮಾಡಿಕೊಡುತ್ತೆ. ಮತ್ತು ನಿಮಗೆ ಇನ್ ಕೇಸ್ ಏನಾದರೂ ಲೂಸ್ ಮೋಷನ್ ಏನಾದರೂ ಆಗಿದ್ರೆ ಆ ಲೂಸ್ ಮೋಷನ್ ಕೂಡ ಆ ಸ್ಪಾಟಲ್ಲಿ ಸರಿ ಮಾಡಿಕೊಡುತ್ತೆ. ಸೊ ಗಾಯ್ಸ್, ನೋಡಿದ್ರಲ್ಲ ಇವಾಗ. ಸೊ ಒಂದು ಪುದೀನ ತುಳಸಿ ನಮ್ಮ ಹೊಟ್ಟೆ ಭಾಗದಲ್ಲಿ ಹೋದರೆ ಏನೆಲ್ಲ ಸಮಸ್ಯೆಗಳು ಸರಿ ಆಗುತ್ತೆ ಅಂದರೆ, ಹೊಟ್ಟೆ ಉಬ್ಬುವಂಥದ್ದು ಕಮ್ಮಿ ಆಗುತ್ತೆ, ವಾಮಿಟ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ, ಗ್ಯಾಸ್ಟ್ರಿಕ್ ಮತ್ತು ಎದೆ ಉರಿ, ಹೊಟ್ಟೆ ನೋವು, ಮತ್ತು ಗ್ಯಾಸ್ಟ್ರಿಕ್ಕಿಂದ ಬೆನ್ನು ನೋವು ಹೇಳಿದ್ರೆ ಅದು ಕೂಡ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ. ಅದಾದಮೇಲೆ ನಿಮಗೆ ಒಂದು ಟ್ಯಾಬ್ಲೆಟ್ ಏನಿದೆ, ಈ ಒಂದು ಟ್ಯಾಬ್ಲೆಟ್ ನಿಮಗೆ ಇಮ್ಯುನಿಟಿ ಪವರ್ ಕೂಡ ಇರುತ್ತೆ ನಿಮಗೆ ಇದರಲ್ಲಿ. ಸೊ ಈ ಒಂದು ಟ್ಯಾಬ್ಲೆಟ್ ನಿಮ್ಮ ಮನೇಲಿದ್ದರೆ ನಿಮಗೆ ಇಂಥದೇ ಟೈಮಲ್ಲಿ ತಗೋಬೇಕು ಅಂತಿಲ್ಲ, ಯಾವ ಬೇಕಾದ್ರೂ ತಗೋ. ನೀವು ಗ್ಯಾಸ್ ಫಾರ್ಮ್ ಆಗುವಂಥದ್ದು ಮತ್ತು ಹೊಟ್ಟೆ ನೋವು ಇರುವಂಥದ್ದು, ಮತ್ತು ಇನ್ ಕೇಸ್ ಏನಾದರೂ ಲೂಸ್ ಮೋಷನ್ ಆಗಿರ್ಬೇಕಾದ್ರೆ ಆ ಲೂಸ್ ಮೋಷನ್ ಟೈಮ್ ಕೂಡ ತಗೋಬೋದು ನೀವು. ಸೊ ಈ ಒಂದು ಟ್ಯಾಬ್ಲೆಟ್ನ ನೀವು ಒಂದು ಮನೇಲಿ ಇಟ್ಕೊಂಡ್ರೆ ಸಾಕು, ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಬೈ ಮಾಡಿ ಮತ್ತೆ ನೀವು ಪ್ರಾಬ್ಲಮ್ ಕ್ಯೂರ್ ಮಾಡ್ಕೊಳ್ಳಿ. ಸೊ ಗ್ಯಾಸ್ಟ್ರಿಕ್ ಫಾರ್ಮ್ನ ಇಲ್ಲಿಂದ ಓಡಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬರೋ ತನಕ ನಾನು ನಿಮ್ಮ ಮುಂದೆ ಕಾಯ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಕಮೆಂಟ್ ಮಾಡಿ ಯಾವ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂದ್ಬಿಟ್ಟು. ಸೊ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನು ನಿನ್ನ ಮುಂದೆ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಏನು ಒಂದು ಪರಿಹಾರ ಇದೆ ಅದನ್ನ ಕೂಡ ಸರಿ ಮಾಡ್ತೀನಿ. ಸೊ ಪ್ರಾಬ್ಲಮ್ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವ ರೀತಿ ಸರಿ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ನಾವು ಎಲ್ಲ ಪ್ರಾಬ್ಲಮ್ ಕೂಡ ಓಡಿಸ್ಬೋದು. ಸೊ ಯಾವ ಕಂಟಿನ್ಯೂ ಆಗಿ ನಾವು ಮೆಡಿಸಿನ್ ತಗೋಬೇಕು ಅಂತ ಒಂದು ಅವಶ್ಯಕತೆ ಇರುವುದಿಲ್ಲ. ಸೊ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಬರೋಣ. ಟಮಾರ್ ಒಂದು 8 ಹೊಡೀರಿ. ಪ್ರೀತಮ್ ಹೋಗೋಣ, ಲೆಟ್ಸ್ ಗೋ. ಬಾಯ್.